ಗೌರಿ ಹುಡುಗನ ಕೊಡು, ಹುಡುಗನ ಕೊಡು. ನೀ ರೊಕ್ಕ ಕೊಡು, ನಿನ್ನ ಮೊಮ್ಮಗನ ಕೊಡ್ತೀನಿ. ನನಗ ನಿನ್ನ ಮ್ಯಾಲ ನಂಬಿಕೆ ಇಲ್ಲ. ಆಗೆಲ್ಲ ಹಿಂಗ ಆಟ ಆಡ್ಸಿದೀನಿ ಒಳಗ, ಈಗ ಆಟ ಆಡ್ಸ್ಬೇಡ. ಕೊಡ ಅದನ್ನ ಖುಷಿನ. ಮಗಳ ಅನ್ನಕನ ನನಗ ಅಸಹ್ಯ ಅನಿಸ್ತತಿ. ನೀನು ಹೆತ್ತು ಖುಷಿನ ಮುಂದಿಟ್ಕೊಂಡು ಆಟ ಆಡಕತ್ತಿ ರೊಕ್ಕಕ್ಕೋಸ್ಕರ. ಯಾ ಸುಖಕ್ಕೋಸ್ಕರ ಇವು ಎಲ್ಲ ರೊಕ್ಕ ಬೇಕು ನಿನಗ? ನನ್ನ ಸುಖಕ್ಕೋಸ್ಕರ ಬೇಕು. ನಾವು ಹೇಳಿದಾಗ ನೀವು ರೊಕ್ಕ ಕೊಟ್ಟಿದ್ರಿ ಅಂದ್ರೆ ಇಷ್ಟೆಲ್ಲ ಹಾಕಿದ್ದೀನಿ. ಇಲ್ಲ, ತಪ್ಪು ನಿಮ್ಮ ಕಡೆ ಐತಿ, ನನ್ನ ಕಡೆ ಇಲ್ಲಿ ಅಪ್ಪ. ಅವಾಗ ನನ್ನ ಪಾಲಿನ ಆಸ್ತಿ ಕೊಟ್ಟಿದ್ರಂದ್ರೆ ಇಷ್ಟೆಲ್ಲ ಹಾಕಿನೇ ಇರಲಿಲ್ಲ. ಮಾಣಿಗೇಡಿ, ಈಗ ಜಾಸ್ತಿ ಮಾತಾಡಬೇಡ. ಮೊದ್ಲೇ ಕಾ ಖುಷಿಂತ ನೀ ರೊಕ್ಕ ಕೊಡು, ನಾ ಖುಷಿನ ಕೊಡ್ತೇನೆ. ಅತ್ತಿಯವ್ರ ರೊಕ್ಕ ಕೊಡ್ಬೇಡ್ರಿ. ರೊಕ್ಕ ಕೊಟ್ರಿ ಅಂದ್ರೆ ತಗೊಂಡ್ ಓಡ್ ಹೋದ್ರೆ ಏನ್ ಮಾಡುದು? ಮತ್ತೆ ಖುಷಿನ ಎತ್ಕೊಂಡ್ ಈಗ ಕಳ ಸಂಬಂಧ ಅಂತ ಏನೇನು ಇಲ್ಲ ನೋಡು. ಇದೊಂದು ಕಲ್ಲು ಬಂಡಿ. ಮುಂದೆ ಬರಬೇಡಪ್ಪ, ರೊಕ್ಕ ಅಲ್ಲೇ ನಿಂದ್ರು. ಏನ್ ಮಾಡ್ತಿ? ಮೊದ್ಲೇ ನನ್ನ ಮೊಮ್ಮಗನ ಕೊಡು. ನಾನು ಹತ್ರಕ್ಕೆ ಬಂದೆ ಅಂದ್ರೆ ಈ ಖುಷಿನ ಒಗದ್ ಬಿಡ್ತೀನಿ. ಅಯ್ಯಯ್ಯೋ, ನಿನಗೇನ ಬಂದತಿಲ್ಲ? ಅದು ನಿನ್ ಹೆತ್ತ ಕಳ್ಳು. ಆ ಖುಷಿನ ಕೊಡು. ನೀ ರೊಕ್ಕ ಕೊಡು, ನಾ ಖುಷಿನ ಕೊಡ್ತೀನಿ. ಮತ್ತೇನಾರ ನಾಟಕ ಆಡಿದಿ ಅಂದ್ರ ನಿನ್ ಸುಮ್ಮನೆ ಬಿಡಂಗಿಲ್ಲ. ಆಯ್ತು, ರೊಕ್ಕ ಕೊಡ್ರಿ ಅತ್ಯಾಗ. ಈಗ ರಾತನ ನನ್ನ ಮೊಮ್ಮಗನ ಕೈಯಾಗ ಕೊಡು. ತಗೋ, ನಿನ್ನ ಮೊಮ್ಮಗನ ನಿನ್ನ ಕೈಯಾಗ ಕೊಟ್ಟಿನಿ ನೋಡು. ಮೀನಾಕ್ಷಿ, ಕೈ ಬಿಡು, ಕೈ ಬಿಡು ಮೀನಾಕ್ಷಿ. ಇನ್ನು ನೀನು ಬಿಟ್ರನ ನೀನು ಏನೇನ ಕೆತ್ತಗಿ ಮಾಡ್ತೀಯ ಏನ? ಅಯ್ಯಂದ್ರ ಖುಷಿನ ತೋರಿಲಿ. ಮೋಸ ಮಾಡಿದ್ರಿ ನೀವು ನನಗ. ಬಿಡ ಕೈ ಮೀನಾಕ್ಷಿ. ಬಿಡಬೇಡ ಕೈ ಇಕ್ಕಿಂದ. ಕೈ ಕಟ್ಟ, ಅಲ್ಲಿ ಹಗ್ಗ ಐತಿ ನೋಡಿ, ಹಗ್ಗ ತಗೊಂಡ್ ಕೈ ಕಟ್ಟ. ಅಯ್ಯಂದ್ರ ನಾ ಹೇಳಿದ ಕೆಲಸ ಮಾಡ್ರಿ ಅಣ್ಣ. ಹ್ಞೂ ರೀ ಅತ್ತಿಯರ್, ಇನ್ನೇನು ಬರ್ತಾರ ತಗೋರಿ. ಆ ಎಳೆ ಕಂದನ್ನ ಇಟ್ಕೊಂಡು ನಾಟಕ ಆಡಿದ್ಯ ಅಲ್ಲೇ. ನಾಟಕ ರೊಕ್ಕದ ಸಂಬಂಧ ಏನಂತ ಹುಟ್ಟಿ ಬಿಟ್ಟೆ ಮಾನ್ಗೇಡಿ. ಬಿಡು ನನ್ನ, ಬಿಡು. ನಾನು ಎದಕ್ ಬಿಡಕತ್ತಿ? ಬಿಡು. ನೀವು ನನಗೆ ರೊಕ್ಕ ಕೊಟ್ಟಿದ್ರ ನಾ ಯಾಕೆ ಹಿಂಗತಿ ಮಾಡ್ತಿದ್ದೆ? ಏನ್ ಮಾನ್ಗೇಡಿ, ರೊಕ್ಕಕ್ಕೋಸ್ಕರ ಇಷ್ಟೆಲ್ಲ ಮಾಡುದ? ನೀನು ಬುದ್ಧಿ ಕಲೀಲಿ, ಜೀವನದಾಗ ತಿಳುವಳಿಕೆ ಬರ್ಲಿ. ರೊಕ್ಕನ ಮುಖ್ಯ ಅಲ್ಲ, ಒಂದಿಟ್ಟು ಕಷ್ಟ ಸುಖ ಗೊತ್ತಾಗ್ಲಿ ಅಂತ ಬಿಟ್ಟಿದ್ದ ಮಾನ್ಗೇಡಿ. ರೊಕ್ಕ ಆಸ್ತಿ ಅಂತಸ್ತಿ ಎಲ್ಲರೂ ಹೊಕ್ಕಿತ್ತನ ಊರ್ ಹುಚ್ಚು ಮಂಗ. ಇನ್ನೊಂದು 4 ನಿಗಸ ಪಾರಿ. ನಮ್ಮ ಮಗಳು ಅಂತ ಹೇಳ್ಕೊಳಕ ನಾಚಿ ಬರ್ತತಿ. ಅಮರ ಬಿಡ್ರಿ, ಬಿಡ್ರಿ. ಸ್ವಂತ ತನ್ನ ಮಗನ ಅಪಹರಣ ಮಾಡ್ಯಾಳ, ಬಿಡಬೇಡ್ರಿ. ಈಕಿನ ತಗೊಂಡ್ ಹೋಗ್ರಿ. ರೊಕ್ಕಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ಯಾಡ್ರಿ. ಈಕಿ ಹೇಳ್ಕೊಂಡು ಹೋರಿಕಿನ. ಇಷ್ಟು ಹೇಳಿದ್ರಲ್ಲ ಸಾಕು. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಮುಂದಿಂದ. ರೊಕ್ಕಕ್ಕೋಸ್ಕರ ಏನೆಲ್ಲ ಮಾಡ್ತಾರಪ್ಪ. ಸ್ವಂತ ಮಗನ್ನ ಸ್ವಂತ ಹೆತ್ತ ಮಗನ್ನ ಕಿಡ್ನಾಪ್ ಮಾಡ್ತಾರಂದ್ರೆ ಇನ್ನು ಎಂತೆಂತ ಜನಗಳು ಇರ್ತಾರಪ್ಪ. ಇದು ಅನ್ಯಾಯ, ಇದು ಮೋಸ. ಎಲ್ಲರೂ ಕೂಡಿ ನನ್ನ ಮೋಸ ಮಾಡಿದ್ರಿ. ಯಾವ್ದು ಮೋಸ? ನೀ ಮಾಡಿದ ಮೋಸ ಅಲ್ಲನ? ನೀ ಮಾಡಿದ ಯಾವ್ದು ಮೋಸ ಅಲ್ಲನ? ತಂದೆ ತಾಯಿ ಹೇಳಾರ್ದ ಲಗ್ನ ಆದಿ, ಅದು ಮೋಸ ಅಲ್ಲನ? ಗಂಡ ತಾ ಮಾಡಿದ ತಪ್ಪಂತೇಳಿ ಒಪ್ಕೊಂಡ್ರು ನಿನ್ನ ರಾಣಿ ತರ ಇಟ್ಕೊಂಡವ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನ ತಪ್ಪು ಮಾಡೇನಿ ಅಂತೇಳಿ ನೀನು ಕ್ಷಮೆ ಕೇಳಿ ನೀ ಹೇಳ್ದಂಗ ನಡ್ಕೊಂಡ. ಆದ್ರೂ ನೀನು ಚಂದಗಿದ್ದೇನ ಅವ್ನು ಕೂಡ? ಅವ್ರ ಮನೆಗೆ ಏನೇನು ಕತಂತ್ರ ಮಾಡಿದ್ಯಾ? ಆ ತಪ್ಪಲ್ಲನ? ಅದು ಮೋಸ ಅಲ್ಲನ? ಹೆತ್ತ ಮಗುನ್ನ ಹಾಲು ಕುಡ್ಸಕ್ ರೊಕ್ಕ ಇಸ್ಕೊಂಡೆಲ್ಲ, ಅದೇನು ಅನಿಸ್ಲಿಲ್ಲ ನಿನಗೆ? ತಂದೆ ತಾಯಿ ಮೋಸ ಮಾಡಿ, ಗಂಡಗ್ ಮೋಸ ಮಾಡಿ, ಗಂಡನ ಮನೆಯವ್ರಿಗೆ ಮೋಸ ಮಾಡಿ ಅಡ್ಡಾಡಕತ್ತಿ. ಅದ್ ಯಾವ್ದು ನಿನ್ನ ಮೋಸ ಅನಿಸ್ಲಿಲ್ಲನ? ಮಕ್ಕೊಂಡ ಕೂಸಿನ ಎತ್ಕೊಂಡ್ ಬಂದಿಲ್ಲಲ್ಲಿ, ಯಾವಾಗ ನಿನ್ನ ಮೋಸ ಅನಿಸ್ಲಿಲ್ಲನ? ನಾ ಮಾಡದ್ ಮಾತ್ರ ನಿನ್ನ ಮೋಸನ? ನಾನಿನ್ ಹೆತ್ತ ಮಗಳನ್ನ ಪೊಲೀಸರಿಗೆ ಹಿಡ್ಕೊಡ್ತೀನ? ಕಳ ಸಂಬಂಧ ಅನ್ನೋದು ಕಿತ್ತು ಹೋಗೈತಿ. ನೀನಂತ ಮಗಳು ಇದ್ರೆಷ್ಟು ಬಿಟ್ರೆಷ್ಟು. ನೀನಂತ ಮಗಳಿಗೆ ಜನ್ಮ ಕೊಟ್ಟೇನಿ ಅಂತೇಳಿ ಪಶ್ಚಾತ್ತಾಪ ಪಡಾಕತ್ತೀನಿ. ಇನ್ನ ನನ್ನ ಕೈಲಿ ಹಿಸಗ್ಬೇಕಂತ ಮಾಡಿದ್ಯಾ? ಬ್ಯಾಡ, ಆ ಪಾಪ ನಾ ಕಟ್ಕೊಳೋದು ಬ್ಯಾಡ. ಕಾನೂನು ಅನ್ನೋದು ಐತಿ, ಅದಕ್ಕೆ ಕಾನೂನಿಗೆ ಒಪ್ಸಾಕತ್ತೀವಿ ನಿನಗೆ. ಕಾನೂನು ರೀತಿಯಿಂದ ನೀನು ಶಿಕ್ಷೆ ಆಲಿ. ನಾನು ಹಿಸಗ್ಬೇಕಂತ ಮಾಡಿದ್ದೆ, ನಿಮ್ಮಪ್ಪ ಬ್ಯಾಡ, ಆ ಪಾಪ ನೀ ಯಾಕೆ ಕಟ್ಕೊಂತಿ? ಬ್ಯಾಡ ಅಂತಂದ. ಮರ ನಮ್ಮ ಕರ್ತವ್ಯ ಮಾಡಕ್ ಬಿಡ್ರಿ ಇನ್ನ. ಎಲ್ಲಾರು ಸೇರಿ ನನ್ನ ಮೋಸ ಮಾಡಿದ್ರಿ. ನಾ ಇರುಕಲೆ ನಿನ್ನ ಅಳಿಯಾಗ ಹೆಂಗ್ ಲಗ್ನ ಮಾಡಿದ್ದೀನಿ ನೀನು? ಮಾನ್ಗೇಡಿ, ನಾನು ನನ್ನ ಅಳಿಯಾಗ ಲಗ್ನ ಮಾಡಿಲ್ಲ. ನಾ ಅಷ್ಟು ಕೆಟ್ಟ ತಾಯಲ್ಲೇ ಊರ್ ಮಾನ್ಗೇಡಿ. ನಿನಗ ಬುದ್ಧಿ ಕಲ್ಸಾಕ ನಾನು ಆಡಿರೋ ಆಟಿದು. ಆಕಿ ರೂಪ ನಮ್ ದೂರ ಸಂಬಂಧಿಕರು. ಆಕಿನ ಕರ್ಕೊಂಬಂದೆ ನಾನು. ಕೂಸಿನ ಜಪಾನ ಮಾಡ್ಬೇಕಲ್ಲ, ಆಕಿನ ಕರ್ಕೊಂಬಂದೇವ. ಆಕಿ ನಿನ್ನ ಗಂಡನ ಕೂಡ ಲಗ್ನ ಮಾಡಿಲ್ಲ ನಾನು. ಒಟ್ಟು ನಾಟಕ ಆಡಿ ನಾಟ. ಯಾಕಂದ್ರ ಅದನ್ನ ನೋಡಿದ್ರು ನೀನು ತಿಳ್ಕೊಂತಿ. ಗಂಡನ ಕೂಡ ಇನ್ನೊಂದು ಹೆಣ್ಣಿದ್ದಾಗ ಹೆಂಡತಿಗೆ ಸಹಿಸಾಕ ಆಗಂಗಿಲ್ಲ. ಅದನ್ನ ನೋಡಿ ಅದನ್ನ ತಿಳ್ಕೊಂತಿ ಅಂತ ಅನ್ನೋದಕ್ಕೆ ನಾಟಕ ಮಾಡಿ ನಾನು ಲಗ್ನ ಮಾಡ್ದಂಗ ನಾಟಕ ಮಾಡಿದೆ. ಅದನ್ನ ನೀನ್ ತಿಳ್ಕೊಲೇ ಇಲ್ಲಲ್ಲ, ಮತ್ತೆ ನಿನ್ ದುರ್ಬುದ್ಧಿ ಬಿಡ್ಲೇ ಇಲ್ಲ. ಈಗ ಕೇಳು, ನಾನಾ ಮುಂದೆ ನಿಂತು ನನ್ನ ಅಳಿಯಾಗ ಲಗ್ನ ಮಾಡ್ತೀನಿ. ಈಗ ನನ್ನ ಮಗಳಿಗೆ ಬುದ್ಧಿ ಕಲಿಸ್ಬೇಕಂತ ನಾ ಇಷ್ಟೆಲ್ಲ ಆಟ ಆಡಿದೆ. ಆದ್ರ ನೀ ಏನ್ ಮಾಡಿದಿ? ನೀ ಬುದ್ಧಿ ಕಲೀಲೇ ಇಲ್ಲ. ಮತ್ತ ನಿಂದ ಒಣ ದಿಮಾಕ, ಒಣ ಮಾತು, ಬರೀ ರೊಕ್ಕ ರೂಪಾಯಿ ಇದ್ರಾಗ ಕಳೆದು ಬಿಟ್ಟಿ ನೀನು. ನೀ ಒಟ್ಟ ತಿಳ್ಕೊಲೇ ಇಲ್ಲ, ನೀ ತಿಳ್ಕೊಳಂಗಿನೂ ಇಲ್ಲ. ನನ್ನ ಮೊಮ್ಮಗ ತಾಯಿ ಪ್ರೀತಿ ಕೊರತೆ ಆಗಬಾರ್ದು. ನೀನಂಕರು ನಾಯಿ ತರ ಮಾಡಿದ್ಯಾ, ಅದಕ್ಕೆ ತಾಯಿ ಪ್ರೀತಿ ಸಿಗ್ಲಿ ಅಂತೇಳಿ ರೂಪಾನ ಕರ್ಕೊಂಬಂದೆ ನಾನು. ಈಗ ನೋಡಿಲ್ಲ, ನಿಜವಾದ ತಾಯಿ ಮಾಡ್ತೀನಿ ನನ್ನ ಮೊಮ್ಮಗ. ಅಳಿಯಂದ್ರಿಗೆ ರೂಪಾಗ ನಿಜವಾಗ್ಲೂ ನಾನ ಮುಂದೆ ನಿಂತು ಲಗ್ನ ಮಾಡ್ತೀನಿ.
ಇನ್ನು ಇದನ್ನ ನನ್ನ ಕಣ್ಣು ಮುಂದೆ ಇಡಬೇಡ್ರಿ, ಹಾಕೊಂಡು ಹೋಗ್ರಿ ಇದನ್ನ. ಅವ್ವ ನಿಮ್ಮನ್ನ ಯಾರು ಸುಮ್ ಬಿಡಂಗಿಲ್ಲ. ನೋಡಕಂತೆ ನಾ ನಿಮ್ಮನ್ನ ಸುಮ್ಮನೆ ಬಿಟ್ರೆ ಕೇಳು. ಅದೇನ್ ಮಾಡ್ಕೊಂತಿ ಮಾಡ್ಕೊ ಹೋಗು. ನಾ ಏನ್ ಮಾಡಿದ್ರು ಇದು ಬುದ್ಧಿ ಕಲ್ಕೊಲೇ ಇಲ್ಲ. ನಾ ಎಂತ ಮಗಳನ್ನ ಹೆತ್ನೇ ಯವ್ವ. ಯಾಕಿಂತ ಮಗಳನ್ನ ಆ ದೇವ್ರ ಕರ್ಣಿಸಿನ ಏನ? ಅಯ್ಯೋ ದೇವ್ರೇ, ನನ್ನ ಕೈಯಾರಿ ಪೊಲೀಸರಿಗೆ ಹಿಡಿದು ಕೊಡೋ ಹಂಗ ಆತಲ್ರಿ. ಅತ್ತಿ ಸಮಾಧಾನ ಮಾಡ್ಕೊಳ್ರಿ. ಏನಂತ ಸಮಾಧಾನ ಮಾಡ್ಕೊಲ್ಲ ಯವ್ವ. ನನ್ನ ಮಗಳು ಹಿಂದೆ ತಿಳ್ಕೊಂಡಾಳ, ನಾ ತಿಳ್ಕೊಂಡಾಳ. ಹಿಂದೆ ಬುದ್ಧಿ ಬಂದಿತ್ತ, ನಾ ಬುದ್ಧಿ ಬಂದಿತ್ತ ಅಂತೇಳಿ ನಾನು ಜಗ್ಗರೇ ಕೈಗಾದೆ. ಅದೇನ್ ತಿಳ್ಕೊಲೇ ಇಲ್ಲ. ನಾನು ಎಟ್ಟೆಲ್ಲ ನಾಟಕ ಆಡಿದೆ ನನ್ನ ಮಗಳಿಗೆ ಬುದ್ಧಿ ಬರ್ಲಿ ಅಂತೇಳಿ. ನನ್ನ ಮಗಳು ಬುದ್ಧಿ ಕಲ್ಕೋಲೇ ಇಲ್ಲ. ಪಾರು ಅಳ್ಬೇಡ, ಅಂತ ಮಕ್ಕಳಿಗೆ ಕಣ್ಣೀರ್ ಹಾಕಿ ಪ್ರಯೋಜನ ಇಲ್ಲ. ಆಕಿ ನಮ್ಮ ಪಾಲಿ ಸತ್ಲು. ನಾವು ಆಕಿ ಕೂಡ ಎಷ್ಟು ಚಂದನ ಇದ್ದೀವ್ರಿ. ಆದ್ರೆ ಆಕಿಗೆ ಅಹಂಕಾರ ಅನ್ನೋದು ನೆತ್ತಿ ಮ್ಯಾಗ ಏರ್ಬಿಡ್ತು. ರೊಕ್ಕ ರೂಪಾಯಿ ಬರೀ ರೊಕ್ಕದ ವ್ಯಾಮೋಹ ಜಾಸ್ತಿ ಆಗ್ಬಿಡ್ತ್ರಿ ಆಕಿಗೆ. ಆ ವ್ಯಾಮೋಹಕ್ಕನ ಇವತ್ತಿನ ದಿನ ಈ ಗತಿ ಬಂತು ನೋಡ್ರಿ. ಆಕಿಗೆ ರೊಕ್ಕದ ವ್ಯಾಮೋಹನ ಆಕಿಗೆ ಇನ್ನ ತಂದು ಈ ಸ್ಥಿತಿ ನಿಂದಿಸಿರೋದು. ಹೌದಾ ಯವ್ವ? ನಮ್ಮ ಮನೆಗೆ ನ್ಯಾಯ ಕೇಳ್ಕೊಂಡು ಬರ್ತಿದ್ರು. 10 ಹಳ್ಳಿಗೆ ನ್ಯಾಯ ಹೇಳ್ತಿದ್ವಿ. ಈಗ ಊರನ ಮಂದಿ ಏನಂತ ಆಡ್ಕೊಳಕಿಲ್ಲ ಯವ್ವ. ನಮ್ಮ ಮನೆತನದ ಮರ್ಯಾದೆ ತೆಗೆದು ಬಿಟ್ಲೇ ನನ್ನ ಮಗಳು. ಇನ್ನು ಊರಾಗ ನಾವು ಹೆಂಗ್ ತಲೆ ಎತ್ತಿ ಅಡ್ಡಾಡೋಣ್ರಿ? ಮಂದಿ ತಾಲಾಗೊಂದು ಮಾತಾಡ್ಕೊಂತಾರ. ಅಯ್ಯೋ ದೇವ್ರೇ, ನನ್ನ ಗಂಡಗ ಎಲ್ಲಾರು ಕೈ ಎತ್ತಿ ಮುಗಿತಿದ್ರು, ಗೌಡ್ರ ಗೌಡ್ರ ಅಂತೇಳಿ. ಇನ್ನ ನನ್ನ ಗಂಡಗ ಯಾರು ಮರ್ಯಾದೆ ಕೊಡ್ತಾರ? ಹೆತ್ತ ಮಗಳಿಗಿನ ಚಂದನ ಬುದ್ಧಿ ಕಲಿಸಿಲ್ಲ, ಇನ್ನ ನಮಗೇನು ನ್ಯಾಯ ಕೊಡಿಸ್ತಾನಿವ ಗೌಡ ಅಂತೇಳಿ ಅಂತಾರ. ನನ್ನ ಗಂಡಗ ನಮ್ಮ ಮರ್ಯಾದೆ ತೆಗೆದು ಬಿಟ್ಲು. ಪಾರು, ನಮ್ಮ ವಾಸನೆ ಎಲ್ಲಿಗೂ ಹೋಗಂಗಿಲ್ಲ ಅನ್ನೋರು ಅನ್ಕೊಂತಿರ್ತಾರ. ಏನ್ ಮಾಡುದು? ಈ ಜನ್ಮದಾಗಂಕರು ನಾನಂಕರು ಏನೂ ತಪ್ಪು ಮಾಡಿಲ್ಲ, ಏನು ಪಾಪನೂ ಮಾಡಿಲ್ಲ, ಯಾರಿಗೆ ಅನ್ಯಾಯನೂ ಮಾಡಿಲ್ಲ ನಾನು. ಇನ್ನು ನೀನಾದರೂ ಅಷ್ಟ ಯಾರಿಗೆ ಅನ್ಯಾಯ ಮಾಡ್ದಕ್ಕೆಲ್ಲ ಇದು ಈ ಜನ್ಮದ ಕರ್ಮಫಲ ಅಲ್ಲ, ಪೂರ್ವ ಜನ್ಮದ ಮುದ್ದು ಕರ್ಮಫಲ. ಈ ಜನ್ಮದಾಗ ಅನುಭವಿಸಕತ್ತೀವಿ ಅಷ್ಟ. ಇದ್ದಾಗಿ ಹೋತು, ಮುಗೀತು. ಇನ್ನು ಪೂರ್ತಿಯಾಗಿ ನಮ್ಮ ಮಗಳು ನಮ್ಮ ಪಾಲಿಗೆ ಸತ್ತೋಲ್ಲ. ಆಕಿ ಏನು ಮಾಡಿದ್ರು ನಮಗೂ ಬ್ಯಾಡಿನ್ನ ಅಡಿ ಅಂದ್ರ ನಾವೊಂದು ಕೇಳ್ತೀನಿ, ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಅದು ಏನು ಹೇಳ್ರಿ ಮಾವಾರ? ಅದು ಮತ್ತು ಮಗಳು ಹಿಂಗತಿ ಮಾಡಿಲ್ಲ ಅಂತ ಮಾನಸಿಕ ಮಾಡ್ಕೊಂಡು ಹತ್ಕೊಂತ ಕುಂದಿರ್ತಾಳ. ಅದಕ್ಕೆ ಮೊಮ್ಮಗನ್ನ ನಮಗೆ ಕೊಟ್ಟು ಬಿಡ್ರಿ. ಆಕಿ ಒಂದಿಟ್ಟು ಮೊಮ್ಮಗನ ಮಕ್ಕ ನೋಡಿಲ್ಲ ಅಂದ್ರೆ ಆಕಿ ಒಂದಿಟ್ಟು ಸಮಾಧಾನ ಆಗ್ತಾಳ. ಹಿಂದಿಂದೆಲ್ಲ ಘಟನೆ ನೆನಪು ಹಾರ್ತಾಳ, ಚಂದಾಗಿರ್ತಾಳ ಅಂತ, ನಕ್ಕೊಂತ ಆಡ್ಕೊಂತ ಇರ್ತಾಳ ಅಂತ. ಮಾವ್ರು ಏನು ಹೇಳಕತ್ತೀರಿ? ನನ್ನ ಮಗನ್ನ ನಾ ಹೆಂಗೆ ಕಳಿಸ್ಲಿ? ಆಗಂಗಿಲ್ರಿ ಮಾವ್ರ. ನನ್ನ ಮಗ ಅಂದ್ರೆ ನನ್ನ ಜೀವ, ಅದು ನನಗೆ ಗೊತ್ತು. ನಾ ಕೇಳಬಾರ್ದು ಅನ್ನೋದು ಗೊತ್ತು. ಆದ್ರೆ ನಿಮ್ಮ ಕೈ ಮುಗಿತೀನಿ ರೀ, ದಯವಿಟ್ಟು ಮೊಮ್ಮಗನ ಕೊಡ್ರಿ. ಆಕಿ ಆ ಮೊಮ್ಮಗನ ಜೋಪಾನ ಮಾಡ್ಕೊಂತ ತನ್ನ ಕಷ್ಟ ಎಲ್ಲ ಮರಿತಾಳ ನಮ್ಮ ಪಾರಿ. ಇಲ್ಲ ಅಂದ್ರೆ ಹಾಸಿಗೆ ಹಿಡಿದು ಬಿಡ್ತಾಳ್ರಿ ಈಕಿ. ನಾ ಕೈ ಒಡ್ಡಿ ಬಿಡ್ತೀನಿ, ದಯವಿಟ್ಟು ಕೊಡ್ರಿ ನನ್ನ ಮೊಮ್ಮಗನ್ನ. ನಾವು ಜೋಪಾನ ಮಾಡ್ಕೊಂತೀವಿ. ಅವ್ರ ನೀವು ದೊಡ್ಡವ್ರು, ಕೈ ಮುಗಿಯಕ್ಕೆ ಹೋಗ್ಬೇಡ್ರಿ. ಅಣ್ಣ ಪಾಪುನ ಅತ್ತಿಯರ ಕೈ ಕೊಟ್ಟು ಬಿಡು. ಈಗ ಅವ್ರ ಕಷ್ಟದಾಗ ಅದಾರ. ಈ ಇಡೀ ವಯಸ್ಸಿನ್ಯಾಗ ಕೊರಿದುಗ್ಗಿ ಮನಸ್ಸಿಗೆ ಏನಾರ ಮಾಡ್ಕೊಂಡ್ರಿ ಅಂದ್ರೆ ಏನು ಮಾಡ್ತೀಯಣ್ಣ? ಈ ಕೂಸಿನ ಮಕ್ಕ ಆದ್ರೂ ನೋಡ್ಕೊಂಡು ಅವ್ರಿಗೆ ಮನಸ್ಸಿಗೆ ಆದ ಗಾಯ ಏನಾರ ಕಡಿಮೆ ಆಗುತ್ತೆ. ಕೊಟ್ಬಿಡಿ ಅಣ್ಣ ಕೂಸಿನ. ಅತ್ತಿಯರ ತಗೋರಿ ನನ್ನ ಮಗನ. ಅಳಿ ಅಂದ್ರೆ ನಿಮಗೆ ಭಾಳ ಪುಣ್ಯ ಬಂತ್ರಿ, ಭಾಳ ಉಪಕಾರ ಮಾಡಿದ್ರಿ ನೀವು. ನಾನು ಹೆಂಡ್ತಿ ಮತ್ತು ಆಕಿದು ಬದುಕಿನ ದಾರಿನ ಬೇರೆ ಆಗುತ್ತೆ. ಕೂಸಿನ ಮಕ್ಕ ನೋಡಿಕೊಂಡು ಇನ್ನೂ 1-2 ಒಪ್ಪತ್ತು ಬದುಕ್ತಾಳ. ನಿಮ್ದು ತ್ಯಾಗ ಭಾಳ ದೊಡ್ಡದು.